ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಸಂಜೆ ಟೀ ಕಾಫಿ ಜೊತೆಗೆ ತುಂಬಾನೇ ಹೆಲ್ತಿ ಆಗಿರುವಂತ ಸ್ನಾಕ್ಸ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಮನೇಲಿ ಒಂದು ಹಸಿ ಆಲೂಗಡ್ಡೆ ಇದ್ಬಿಟ್ರೆ ಸಾಕು, ಕೇವಲ 5ರಿಂದ 10 ನಿಮಿಷದಲ್ಲಿ ಈ ತರ ಬಜ್ಜಿ ರೆಡಿನೇ ಆಗೋಗುತ್ತೆ. ಒಂದ್ಸಾರಿ ಇದು ರುಚಿ ನೋಡಿದ್ರೆ ಯಾವಾಗ್ಲೂ ಇವನ್ನೇ ಮಾಡ್ಕೊಂಡು ತಿಂತೀರಾ, ಅಷ್ಟು ರುಚಿಯಾಗಿರುತ್ತೆ. ಯಾವಾಗ್ಲೂ ಕಾಮನ್ ಆಗಿ ನಾವು ಈರುಳ್ಳಿ ಬಜ್ಜಿ ಕಾಫಿ ಟೀ ಜೊತೆಗೆ ಮಾಡ್ಕೊಂಡು ತಿಂತಾನೆ ಇರ್ತೀವಿ. ಒಂದು ಸಾರಿ ಈ ರೀತಿ ನಾನು ಹೇಳ್ಕೊಟ್ಟಂಗೆ ಹಸಿ ಆಲೂಗಡ್ಡೆಯಿಂದ ಈ ರೀತಿ ಬಜ್ಜಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಫೇವ್ರೇಟ್ ಆಗೋದಂತೂ ಗ್ಯಾರಂಟಿ. ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಒಂದು ಆಲೂಗಡ್ಡೆನ ಈ ರೀತಿ ಮೇಲ್ಗಡೆ ಪೀಲ್ ಆಫ್ ಮಾಡ್ಕೊಂಡು ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀನಿ. ನೀಟಾಗಿ ತೊಳೆದಿರುವಂತ ಆಲೂಗಡ್ಡೆನ ಈ ರೀತಿ ತುರಿದ್ಬಿಟ್ಟು ತಗೋಬೇಕು. ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗ ವಿಡಿಯೋಸ್ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಡಿದ್ರೆ ಈ ರೀತಿ ಗ್ರೇಟೆಡ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಟೋಟಲ್ ಆಗಿ ಇಷ್ಟ ಆಗಿದೆ. ನೀವು ಬೇಕಿದ್ರೆ ಆಲೂಗಡ್ಡೆನ ಕಡಿಮೆ ಜಾಸ್ತಿ ಮಾಡ್ಕೋಬಹುದು. ನಂತರ ಇದಕ್ಕೆ 2 ಮೀಡಿಯಂ ಈರುಳ್ಳಿನ ಈ ರೀತಿ ಉದ್ದ ಕಟ್ ಮಾಡ್ಕೊಂಡು ಹಾಕಿದೀನಿ. ನಂತರ 2 ಹಸಿಮೆಣಸಿನಕಾಯಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ನಂತರ ಫ್ರೆಶ್ ಆಗಿರುವಂತ 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕ್ತಾ ಇದ್ದೀನಿ. ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಕರಿಬೇವು, ನಂತರ 1 ಹಿಡಿಯಷ್ಟು ಕೊತ್ತಂಬರಿ, ಫ್ರೆಶ್ ಆಗಿರುವಂತ ಕೊತ್ತಂಬರಿನ ಹಾಕೊಳ್ಳಿ. ನಂತರ ಅಜ್ವೈನ್ ಹಾಕ್ತಿದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅಜ್ವೈನ ಈ ರೀತಿ ಕೈಯಲ್ಲಿ ಹಾಕೊಂಡು ಸ್ವಲ್ಪ ಸ್ಮ್ಯಾಶ್ ತರ ಮಾಡ್ಕೊಂಡು ಹಾಕೊಳ್ಳಿ. ನೀವು ಕೊತ್ತಂಬರಿ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ಅದ್ರ ಬದಲಾಗಿ ನೀವು ಸಬ್ಬಸ್ಗೆ ಸೊಪ್ಪು ಬರುತ್ತಲ್ಲ ಅದನ್ನು ಕೂಡ ಹಾಕೋಬಹುದು. ನಂತರ ಚಿಟಿಕೆಯಷ್ಟು ಅರಿಶಿಣ ಹಾಕ್ತಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಳ್ಳಿ, ನೋಡ್ಕೊಂಡು ಹಾಕೊಳ್ಳಿ ಖಾರನ. ನಂತರ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಹಾಕೊಂಡು 1 ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಹಾಕ್ತಾ ಇದ್ದೀನಿ. ಸ್ಕಿಪ್ ಮಾಡಬೇಡಿ, ಬಿಳಿ ಎಳ್ಳನ್ನ ಹಾಕೊಳ್ಳಿ. ನಂತರ ಒಂದು ಅರ್ಧ ಕಪ್ನಷ್ಟು ನಾನು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಅಕ್ಕಿ ಹಿಟ್ಟು ಇಲ್ಲ ಅಂತಂದ್ರೆ ಅಕ್ಕಿ ಹಿಟ್ಟಿನ ಬದಲಾಗಿ ನೀವು ಕಡಲೆ ಹಿಟ್ಟನ್ನ ಕೂಡ ಯೂಸ್ ಮಾಡ್ಬೋದು. ಬಟ್ ಯಾವಾಗಲೂ ಕಡಲೆ ಹಿಟ್ಟಿಂದ ಮಾಡ್ತಿರ್ತೀವಿ, ಒಂದ್ಸರಿ ಅಕ್ಕಿ ಹಿಟ್ಟಿಂದ ಟ್ರೈ ಮಾಡಿ ನೋಡಿ. ಫಸ್ಟಿಗೆ ಸ್ವಲ್ಪ ಹಾಕಿದ್ದೆ, ಅದು ಸರಿ ಹೋಗ್ಲಿಲ್ಲ, ಹಾಗಂತ ಇನ್ನೂ ಒಂದು ಸ್ವಲ್ಪ ಹಾಕ್ಬಿಟ್ಟು ಟೋಟಲ್ ಆಗಿ ಒಂದು ಅರ್ಧ ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನ ಹಾಕಿದ್ದೀನಿ. ನಾನು ತಗೊಂಡಿರೋ ಕ್ವಾಂಟಿಟಿಗೆ ಒಂದು ಅರ್ಧ ಕಪ್ ಆಗಿದೆ. ನೀವು ತಗೊಂಡಿರೋ ಆಲೂಗಡ್ಡೆಗೆ ಎಷ್ಟು ಬೇಕಾಗುತ್ತೋ ಅಕ್ಕಿ ಹಿಟ್ಟನ್ನು ಅಷ್ಟನ್ನು ಹಾಕ್ಕೊಳ್ಳಿ. ನೀರು ಬೆರೆಸ್ದೇನೆ ಹಾಗೆ ಮಿಕ್ಸ್ ಮಾಡ್ಕೋಬೇಕು, ಯಾಕೆಂದರೆ ಆಲೂಗಡ್ಡೆಲಿರುವಂಥ ತೇವಾಂಶನೇ ಸಾಕಾಗುತ್ತೆ. ಈ ರೀತಿ ನೀಟಾಗಿ ಕಲಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಿಂದೆಲೆ ಹಾಕ್ಕೊಂಬಿಡಿ, ಇದು ನೆನೆಸ್ಬೇಕು ಅನ್ನೋದೇನಿಲ್ಲ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಿಂಬೆ ಹಣ್ಣಿನ ಸೈಜ್ ಗಾತ್ರದಲ್ಲಿ ಉಂಡೆ ಮಾಡಿಕೊಂಡು ಈ ರೀತಿ ಒಡೆ ಥರ ಮಾಡ್ಕೊತ ಹೋಗಬೇಕು. ತುಂಬಾ ಸಿಂಪಲ್ ಪ್ರಾಸೆಸ್, ಬಟ್ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರೆ ನಾನು ಇವಾಗ ವಡೆ ಶೇಪಲ್ಲಿ ಮಾಡ್ಕೊತ ಹೋಗ್ತೀನಿ. ಒಂದು ವೇಳೆ ನಿಮಗೆ ಈ ರೀತಿ ಮಸಾಲ ವಡೆ ಶೇಪ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂತಂದರೆ ಸಣ್ಣದಾಗಿ ರೌಂಡ್ ಶೇಪಲ್ಲಿ ಕೂಡ ಹಾಕ್ಕೋಬೋದು. ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಒಂದು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಹಾಕಿದ ಮೇಲೆ ತನ್ನಷ್ಟಕ್ಕೆ ತಾನೇ ಮೇಲೆ ಬರಬೇಕು, ಅಷ್ಟುವರೆಗೂ ಕಾದಿರಬೇಕು ಎಣ್ಣೆ. ನಂತರ ಒಂದೊಂದಾಗಿ ಹಾಕ್ಕೊತ ಹೋಗ್ತೀನಿ ಎಣ್ಣೆಯಲ್ಲಿ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆಯಲ್ಲಿ ಎಷ್ಟು ವಡೆ ಹಿಡಿಯುತ್ತೋ ಅಷ್ಟು ವಡೆನ ಹಾಕ್ಕೊಂಡಿದ್ಮೇಲೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಕಡೆ ಚೆನ್ನಾಗಿ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಆಲೂಗಡ್ಡೆ ಹಾಕಿರೋದ್ರಿಂದ ಬೇಗನೆ ಫ್ರೈ ಆಗಿಬಿಡುತ್ತೆ. ಅದಕ್ಕೆ ಆದಷ್ಟು ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ ಮಧ್ಯೆ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ನೋಡಿದ್ರೆ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇಂಥ ಟೈಮಲ್ಲಿ ತೆಗೆದ್ಬಿಟ್ಟು ಒಂದು ಟಿಶ್ಯೂ ಪೇಪರ್ ಹಾಕಿರೋ ಪ್ಲೇಟಿಗೆ ಹಾಕ್ಕೊತೀನಿ. ಇದೇ ಥರನೇ ಎಲ್ಲ ವಡೆನೂ ತೆಗೆದ್ಬಿಟ್ಟು ಟಿಶ್ಯೂ ಪೇಪರ್ ಹಾಕಿರೋ ಪ್ಲೇಟಿಗೆ ಹಾಕ್ಕೊತೀನಿ. ಫಸ್ಟ್ ಒಂದು ಹಾಕಿದ್ದೀನಿ. ನಂತರ ಉಳಿದಿರುವಂಥ 3 ಬಜ್ಜಿನ ಅಥವಾ ವಡೆನ ಈ ರೀತಿ ಸ್ಟ್ರೈನರಿಂದ ತೆಗೆದ್ಬಿಟ್ಟು ಟಿಶ್ಯೂ ಪೇಪರ್ ಹಾಕಿರೋ ಪ್ಲೇಟ್ಗೆ ಹಾಕ್ಕೊಳ್ಳಿ. ಮಾಡೋದು ತುಂಬ ಅಂದರೆ ತುಂಬ ಸುಲಭ ಅಲ್ಲ. ಯಾವಾಗಲೂ ಈರುಳ್ಳಿ ಬಜ್ಜಿ ಅಥವಾ ಮಸಾಲ ವಡೆ ತಿಂತಾನೆ ಇರ್ತೀವಿ. ಒಂದು ಸರಿ ನಾನು ಹೇಳ್ಕೊಟ್ಟಂಗೆ ಈ ವಡೆನ ಟ್ರೈ ಮಾಡಿ ಫಿದಾಗೋಗ್ತೀರಾ. ಸೆಕೆಂಡ್ ಬ್ಯಾಚಲ್ಲಿ ಕೂಡ ಎಣ್ಣೆಗೆ ಎಷ್ಟು ಹಿಡಿಯುತ್ತೋ ಅಷ್ಟು ವಡೆನ ಹಾಕಿಬಿಟ್ಟು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ವಡೆನ ಹಾಕಿ, ನಂತರ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಗ್ಯಾಸನ್ನು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಟಿಶ್ಯೂ ಪೇಪರ್ ಹಾಕಿರೋ ಪ್ಲೇಟಿಗೆ ಹಾಕ್ಕೊಂಡು ಬಿಸಿ ಬಿಸಿ ಇರುವಾಗಲೇ ಕೆಚಪ್ಪು ಅಥವಾ ಚಟ್ನಿ ಜೊತೆ ಸರ್ವ್ ಮಾಡಿಕೊಂಡ್ರೆ ತುಂಬಾ ಸಿಂಪಲ್ ಆಗಿರುವಂಥ ಆಲೂಗಡ್ಡೆ ಬಜ್ಜಿ ರೆಡಿನೇ ಆಗೋಗುತ್ತೆ. ಒಂದ್ಸರಿ ಈ ರೀತಿ ಟ್ರೈ ಮಾಡಿ ನೋಡಿ. ಹೊಸ ರುಚಿಯಲ್ಲಿ ಡಿಫ್ರೆಂಟ್ ಟೇಸ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ರೀತಿ ತಿಂತಾನೆ ಇರ್ತೀವಲ್ವಾ, ಡಿಫ್ರೆಂಟಾಗಿ ಟ್ರೈ ಮಾಡಬೇಕು, ಹೊಸ ರುಚಿನ ತಿನ್ನಬೇಕು ಅನ್ನೋರಿಗೆ ಈ ರೆಸಿಪಿ ಬೆಸ್ಟ್ ಅಂತ ಹೇಳ್ತೀನಿ. ಬಟ್ ಒಂದು ಬಿಳಿ ಎಳ್ಳನ್ನು ಹಾಕೋದು ಮಾತ್ರ ಮರಿಬೇಡಿ. ಈ ಒಂದು ವಡೆಗೆ ಬಿಳಿ ಎಳ್ಳು ತುಂಬಾ ಚೆನ್ನಾಗಿರುತ್ತೆ. ಈ ವಡೆನ ಬಿಸಿ ಬಿಸಿ ಇರುವಾಗಲೇ ತಿಂದ್ರೇ ತುಂಬ ಚೆನ್ನಾಗಿರುತ್ತೆ. ಆರಿದ್ಮೇಲೆ ತಿಂದರೆ ಅಷ್ಟು ರುಚಿ ಬರೋದಿಲ್ಲ. ಖಂಡಿತ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಟೊಮೊಟೊ ಸಾಸ್ ಜೊತೆಗೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಈ ವಿಡಿಯೋ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ, ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.